ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಶಾಹು ಮಹಾರಾಜ್ ಪಿಯು ಸೈನ್ಸ್ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಬೀದರ್ ನಗರದ ಸರ್ಕಾರಿ ನೌಕರ ಸಮುದಾಯ ಭವನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಜರುಗಿತು. ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಚಂದ್ರಕಾಂತ್ ಎಂ ಶಹಬಾದ್ಕರ್ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರು ಮಾತನಾಡಿದರು. ನಮ್ಮ ಭಾಗದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 2025ರಿಂದ 26ನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಅಪ್ರತಿಮ ಸಾಧನೆಗೈದು ಕಲ್ಯಾಣ ಕರ್ನಾಟಕದಲ್ಲಿಯೇ ಅಗ್ರಗಣ್ಯವೆನಿಸಿದ್ದಾರೆ ಎಂದು ತಿಳಿಸಿದರು. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ಯರಾಬೆಲ್ಲಿ ಮಾಧವರಾವ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಹಲವಾರು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿ ಇದ್ದು ಕನ್ನಡ, ಮರಾಠಿ, ಉರ್ದು ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದ್ರೂ ಕೂಡ ಅತ್ಯುತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದು ಹೆಮ್ಮೆ ಪಡುವಂತ ವಿಷಯವಾಗಿದೆ. ಒಟ್ಟು 682 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹಾಗೂ ವಿಷಯವಾರು ಫಲಿತಾಂಶ ಭೌತಶಾಸ್ತ್ರ 8, ರಸಾಯನಶಾಸ್ತ್ರ 2, ಗಣಿತ 279, ಜೀವಶಾಸ್ತ್ರ 4, ಕಂಪ್ಯೂಟರ್ ಸೈನ್ಸ್ 24, ಕನ್ನಡ 10, ಹಿಂದಿ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ಒಟ್ಟಾರೆ ಕಾಲೇಜಿನ ಫಲಿತಾಂಶ 100% ಆಗಿರುತ್ತದೆ ಎಂದು ಈ ಮೂಲಕ ಸಂತಸವನ್ನ ಹಂಚಿಕೊಂಡರು. ಎಸ್ಎಸ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶೇಖ್ ಮಸ್ತಾನ್ ವಲಿ ಅವರು ಮಾತನಾಡಿ, ಈಗಿನ ಶ್ರಮ ಮುಂದೆ ಆಸರೆಯಾಗಲಿದೆ. ವಿದ್ಯಾರ್ಥಿಗಳು ಇಂದಿನಿಂದಲೇ ಶ್ರಮ ವಹಿಸಿ ಕಲಿತರೆ ಜೀವನ ಎಂಬ ಪರೀಕ್ಷೆಯಲ್ಲಿ ಶ್ರಮ ಪಡುವ ಅನಿವಾರ್ಯತೆ ಇರುವುದಿಲ್ಲ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಯಾವುದೇ ಆಸೆಗೆ ಒಳಗಾಗದೆ ವಿದ್ಯಾರ್ಥಿ ಜೀವನದಲ್ಲಿ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎಂದು ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಎಂ ಕಾಳೆ ಮಾತನಾಡಿ ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಪ್ರಾಂಶುಪಾಲರ ಸಂಘದ ಬೀದರ್ ಅಧ್ಯಕ್ಷರಾದ ಪ್ರಭು ಎಸ್ ಅವರು ಮಾತನಾಡಿ, ಯುವ ಪೀಳಿಗೆ ಮೊಬೈಲ್ ಗೀಳಿಗೆ ಒಳಗಾಗದೆ ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದನ್ನ ಮಾತ್ರ ತೆಗೆದುಕೊಂಡು ಕೆಟ್ಟದನ್ನ ಬಿಡಬೇಕು ಹಾಗೂ ಕಠಿಣ ಪರಿಶ್ರಮ ಬಿಡದ ಛಲ ಇದೇ ಕನಸನ್ನ ನನಸಾಗಿಸುವ ಮಾರ್ಗ ಎಂದು ತಿಳಿಸಿದರು. ಪ್ರಾಂಶುಪಾಲರ ಸಂಘ ಕಾರ್ಯಾಧ್ಯಕ್ಷ ಡಾ ಮನ್ಮಥ ಡೋಳೆ ಮಾತನಾಡಿ, ಯಶಸ್ಸು ಭಗವಂತನ ಕೊಡುಗೆಯಲ್ಲ, ಅದು ಪರಿಶ್ರಮ ಮತ್ತು ಶ್ರದ್ಧೆ ಫಲವಾಗಿದೆ ಎಂದು ತಿಳಿಸಿದರು. ಪ್ರಾಂಶುಪಾಲರ ಸಂಘದ ರಾಜ್ಯ ಪ್ರತಿನಿಧಿ ಬಾಲಾಜಿ ವಾಡೇಕರ್ ಉಪಸ್ಥಿತರಿದ್ದರು. ಮುಖ್ಯ ಆಡಳಿತಾಧಿಕಾರಿ ಅಶ್ವಿನ್ ಭೋಸ್ಲೆ, ಆಡಳಿತಾಧಿಕಾರಿ ಮಂಜುನಾಥ್ ಡಿ ನೀಲಂಗಿ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಹಾಗೂ ಅಗ್ರಶ್ರೇಣಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲೇ 20ನೇ ಸ್ಥಾನದಲ್ಲಿ ಫಲಿತಾಂಶವನ್ನು ಬಂದಿದ್ದು ಕಲ್ಯಾಣ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿದೆ. ಒಟ್ಟಾರೆ ಫಲಿತಾಂಶ 84.62% ಫಲಿತಾಂಶ ಬಂದಿದೆ. ಕಳೆದ ಬಾರಿ 22ನೇ ಸ್ಥಾನದಲ್ಲಿತ್ತು. ಈ ಬಾರಿ 2 ಸ್ಥಾನ ಮೇಲೆ ಬಂದು ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತಂದಿದ್ದಾರೆ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ಬಂಧುಗಳಿಗೆ ನನ್ನ ಪರವಾಗಿ ಮತ್ತು ನನ್ನ ಇಲಾಖೆ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಈ ರೀತಿ ಫಲಿತಾಂಶ ಬರಲಿಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಪೌರಾಡಳಿತ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜನಪ್ರತಿನಿಧಿಗಳು ಎಲ್ಲ MLC ಸರ್ ಅವರಿಗೆ MLAಗಳಾಗಿರ್ಬೋದು, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ CO ಸರ್ ಅವರು ಆಗಾಗ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು, ಸಲಹೆಗಳನ್ನು ಕೊಡ್ತಾಯಿದ್ರು. ಕಳೆದ ಬಾರಿ ಭಾಳಷ್ಟು ಫಲಿತಾಂಶ ಕಡಿಮೆ ಬಂದಿದೆ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀರಿ, ಏನು ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಸೊ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಪ್ರಾರಂಭದಿಂದಲೇ ನಾವು ಕಲಿಕೆಯಲ್ಲಿ ನುಡಿತಕ್ಕಂಥ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಮತ್ತು ಅವರಿಗೆ ಪ್ರತಿ ತಿಂಗಳು ಟೆಸ್ಟ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು. ಟೆಸ್ಟ್ಗಳನ್ನು ತೆಗೆದುಕೊಂಡ ನಂತರ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿ ಎಲ್ಲಿ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಈ ಬಾರಿ ವಿಶೇಷವಾಗಿ ಏನು ಅಂತಂದರೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು 2 ಪೂರಕ ಪರೀಕ್ಷೆಗಳನ್ನು ನಡೆಸಿದ್ರಿಂದ ಅದು ಕೂಡ ನಮಗೆ ಲಾಭದಾಯಕವಾಗಿದೆ. ಅದರಿಂದ ಕೂಡ ನಮ್ಮ ಫಲಿತಾಂಶ ಉತ್ತಮವಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಅವರ ಸಂಸ್ಥೆಯಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮತ್ತೆ ನಾನು ಅವರಿಗೆ ಆ ಆಡಳಿತ ಮಂಡಳಿಯ ಮಾಧವರಾವ್ ಸರ್ ಅವರಿಗಾಗಿರ್ಬೋದು ಮತ್ತು ಮಸ್ತಾನ್ ವಲಿ ಸರ್ ಆಗಿರ್ಬೋದು, ಇಡೀ ಅವರ ತಂಡಕ್ಕೆ ನನ್ನ ಇಲಾಖೆ ಪರವಾಗಿ, ನನ್ನ ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಏನು ಅಂತಂದರೆ, ನಮ್ಮ ಜಿಲ್ಲೆಯ ಫಲಿತಾಂಶ ವೃದ್ಧಿಯಾಗುವಲ್ಲಿ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಸಾಕಷ್ಟು ಇರೋದರಿಂದ ಅವರಿಗೆ ನಾನು ಇಲಾಖೆಯ ಮುಖ್ಯಸ್ಥನಾಗಿ ಅವರಿಗೆ ಅನಂತವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾವು ಮುಂದಿನ ವರ್ಷದಲ್ಲಿ ಕೂಡ ಇನ್ನಷ್ಟು ಫಲಿತಾಂಶವನ್ನು ವೃದ್ಧಿ ಮಾಡಲಿಕ್ಕೆ ನನ್ನ ಕನಸು ಏನಿದೆ ಅಂದರೆ, ನಾವು ಸಿಂಗಲ್ ಡಿಜಿಟ್ನಲ್ಲಿ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರಾರಂಭದಿಂದಲೇ ಈ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭದಲ್ಲೇ ನಾವು ಕಾರ್ಯಯೋಜನೆಯನ್ನು ತಯಾರು ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುವಲ್ಲಿ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತರುವಂತಲ್ಲಿ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಧವರಾವ್ ಸರ್ ಅವರಿಗೂ ಮತ್ತು ಮಸ್ತಾನ್ ವಲಿ ಸರ್ ಅವರಿಗೂ, ಇಡೀ ಅವರ ತಂಡಕ್ಕೆ, ಉಪನ್ಯಾಸಕರಾಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ಆಡಳಿತ ಮಂಡಳಿಯವರಾಗಿರ್ಬೋದು, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಏನು ಅಂದರೆ, ಅವರಲ್ಲಿ ಫಲಿತಾಂಶವನ್ನು ತಂದಿರತಕ್ಕಂಥ
ಮಕ್ಕಳಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಗುರುಕುಲ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸೈನ್ಸ್ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯವರು ಕೂಡ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಫಲಿತಾಂಶವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಇಲಾಖೆ ಪರವಾಗಿ, ನನ್ನ ಪರವಾಗಿ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ನಮಸ್ಕಾರ. PU ಕಾಲೇಜಿನಲ್ಲಿ ಕಳೆದ ಬಾರಿ ಭಾಳಷ್ಟು ಫಲಿತಾಂಶ ಕಡಿಮೆ ಇತ್ತು. ಸೊ ಆ ಕಾರಣಕ್ಕಾಗಿ ಮಾನ್ಯ ನಿರ್ದೇಶಕರು ಬೆಂಗಳೂರಿನಿಂದ ಆಗಮಿಸಿ ಎಲ್ಲ ಪ್ರಾಂಶುಪಾಲರ ಸಭೆಯನ್ನು ನಡೆಸಿದರು. ಯಾವ ಕಾರಣಕ್ಕಾಗಿ ಫಲಿತಾಂಶ ಕಡಿಮೆ ಆಗ್ತಾ ಇದೆ, ಬೇರೆ ಕಡೆಗೆ ಫಲಿತಾಂಶ ಜಾಸ್ತಿಯಾಗಿ ಬರ್ತಾ ಇದೆ, ನಿಮ್ಮ ಜಿಲ್ಲೆಯಲ್ಲಿ ಯಾಕೆ ಕಡಿಮೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಅವರಿಗೂ ಕೂಡ ಆ ಸಂದರ್ಭದಲ್ಲಿ ನಾನು ಆಶ್ವಾಸನೆಯನ್ನು ಕೊಟ್ಟಿದ್ದೆ. ಖಂಡಿತವಾಗಲೂ ಸರ್, ಈ ಬಾರಿ ನಾವು ಫಲಿತಾಂಶವನ್ನು ಉತ್ತಮಪಡಿಸುವಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವ ವಿದ್ಯಾರ್ಥಿ ಕಲಿಕೆಯಲ್ಲಿ ನುಡಿಯುತ್ತಾನೆ, ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂಥ ಮಕ್ಕಳನ್ನು ಗುರುತಿಸಿ ಆ ಪಾಲಕರ ಸಭೆಯನ್ನು ನಡೆಸಿ ಮತ್ತು ಪ್ರತಿ ಬಾರಿ ಅವರಿಗೆ ಇವ್ಯಾಲ್ಯೂಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಟೆಸ್ಟ್ಗಳನ್ನು ತೆಗೆದುಕೊಡ್ತಕ್ಕಂಥಾಗಿರ್ಬೋದು, ತಪ್ಪುಗಳನ್ನು ತಿದ್ದುವಂಥ ಕೆಲಸವನ್ನಾಗಿರ್ಬೋದು ಎಲ್ಲ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಮಾಡಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಶ್ರೀವಾಸರ್ ಅವರು ಕೂಡ ಸಭೆಯನ್ನು ನಡೆಸಿ ಯಾವ ಕಾರಣಕ್ಕಾಗಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ ಫಲಿತಾಂಶ ಬರ್ತಾಯಿದೆ, ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ. ಯಾಕಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ ಒಳ್ಳೆಯ ವೇತನ ಕೊಡ್ತಾ ಇದ್ದೀವಿ. ಸೊ ಅಷ್ಟೆಲ್ಲ ಕೊಟ್ಟಾಗೂ ಕೂಡ ಯಾಕೆ ನೀವು ಫಲಿತಾಂಶವನ್ನು ಕಡಿಮೆ ತರ್ತಾ ಇದ್ದೀರಿ, ಏನು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಅವರು ಕೂಡ ಸಭೆಯನ್ನು ನಡೆಸಿ ಹೇಳಿದರು. ಆ ಸಂದರ್ಭದಲ್ಲೂ ಕೂಡ ನಾನು ಅವರಿಗೆ ಹೇಳಿದೆ, ಖಂಡಿತವಾಗಲೂ ಸರ್ ಈ ಬಾರಿ ನಾವು ಒಳ್ಳೆಯ ಫಲಿತಾಂಶವನ್ನು ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ 74% ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ಬಂದಿದೆ. ಕಳೆದ ಬಾರಿ 37% ಫಲಿತಾಂಶ ಇತ್ತು, ಅದು ದ್ವಿಗುಣ ಆಗಿ ಇವತ್ತು 74% ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಕೂಡ ನಾವು ಸರ್ಕಾರಿ ಕಾಲೇಜಿನಲ್ಲಿ 100% ರಿಸಲ್ಟ್ ತರೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. चेयरमैन डायमंड ग्रुप ऑफ इंस्टीट्यूशंस. डायमंड ग्रुप ऑफ इंस्टीट्यूशंस नल्ली यहाँ बीदर में शाहू महाराज कॉलेज में 421 बच्चे एग्ज़ाम को अपेयर हो गए, तो उसमें 421 बच्चे पास होकर 100% रिज़ल्ट लाए. उसमें नियरली 200 बच्चे डिस्टिंक्शंस लाए और 91 बच्चों को 90% वो आया. उसमें आनंद प्रभु 587 मार्क्स से फर्स्ट पोजीशन में कॉलेज में आए. ये यहाँ कॉलेज में जो बच्चे डिस्टिंक्शन लिए सारे बच्चों को सम्मान कार्यक्रम रखे. ये सम्मान कार्यक्रम से उनके जूनियर्स प्रेरणा लेके और उन्होंने भी अच्छा रिज़ल्ट लाना बोल के हम आशा कर रहे हैं. और इसी तरह KCET और नीट JEE में भी अच्छा रिज़ल्ट बच्चे ला सकते बोल के हम आशा कर रहे हैं. और टोटल बीदर ब्रांच से टोटल नियरली 200 डिस्टिंक्शंस आए और बाल्की बसव कल्याण तीनों ब्रांचेस में मिलाए तो 680 डिस्टिंक्शंस आए. और उसमें स्पेशली 100/100 मैथमेटिक्स में 288 बच्चों को 100/100 मैथमेटिक्स में आए. और ऑलमोस्ट ऑल सभी बच्चे मैथमेटिक्स में 90% के अबव रिज़ल्ट लाने में सफल हो गए. और इसी तरह ऑब्जेक्ट में भी बच्चे ला सकते बोल के हम आशा करें. ಪ್ರಾಂಶುಪಾಲರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿದ್ದು ನಾವು ಬೀದರ್ ಜಿಲ್ಲೆಯ ಫಲಿತಾಂಶವನ್ನು ಸುಧಾರಣೆ ಆಗಬೇಕಾದ್ರೆ ಇದಕ್ಕೆ ಮೊದಲನೇ ಕಾರಣ ನಮ್ಮ ಉಪನಿರ್ದೇಶಕರಾದಂಥ ಚಂದ್ರಕಾಂತ್ ಶಾಬಾಜ್ ಸರ್ಜಿ ಅವರು. ಯಾಕಂದರೆ ಅವರ ಮಾರ್ಗದರ್ಶನದ ಮೇರೆಗೆ ಪ್ರಾಂಶುಪಾಲರ ಸಂಘ, ಉಪನ್ಯಾಸಕರ ಸಂಘ ಮತ್ತು ಎಲ್ಲ ಅವರು ಕೂಡಿಕೊಂಡು ಒಂದು ಟೀಮ್ ವರ್ಕನ್ನು ಮಾಡಿಕೊಂಡು ಸಾಹೇಬರ ಒಂದು ನೇತೃತ್ವದಲ್ಲಿ ಸ್ಪೆಷಲ್ ಕ್ಲಾಸ್ ನಡೆಸೋದಾಗಲಿ ಅಥವಾ ಪರಿಹಾರ ಬೋಧನೆಗಳಾಗಲಿ ಅಥವಾ ವರ್ಕ್ಶಾಪ್ಗಳನ್ನು ಮಾಡುವುದಾಗಲಿ ಇವುಗಳನ್ನ ಎಲ್ಲ ಮಾಡುವುದ ಒಂದು ಪ್ರತಿಫಲವಾಗಿಯೇ ನಾವು ಇಂದು ಬೀದರ್ ಜಿಲ್ಲೆಗೆ ಉತ್ತಮ ಒಂದು ಫಲಿತಾಂಶವನ್ನು ಪಡೆದಿದ್ದೇವೆ. ಈ ಒಂದು ಫಲಿತಾಂಶ ಇದಕ್ಕೆ 100ಕ್ಕೆ 100% ಕೀರ್ತಿ ಯಾರಿಗೆ ಹೋಗಬೇಕು ಅಂತಂದರೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾದಂಥ ಚಂದ್ರಕಾಂತ್ ಶಾಬಾಜ್ ಸರ್ಜಿ ಅವರು ಜೊತೆಯಲ್ಲಿ ಜಿಲ್ಲಾಡಳಿತದ ಒಂದು ಸಹಕಾರ ಮತ್ತು ಎಲ್ಲ ಉಪನ್ಯಾಸಕರ ಸಹಕಾರ, ಇಡೀ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಉಪನಿರ್ದೇಶಕರು ಈ ಒಂದು ಸಾಧನೆಯನ್ನು ಸಾಧಿಸಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಟಾಪ್ 10ರಲ್ಲಿ ನಾವು ಬೀದರ್ ಜಿಲ್ಲೆಯ ಫಲಿತಾಂಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ. ಧನ್ಯವಾದ. ನನ್ನ ಹೆಸರು ಡಾಕ್ಟರ್ ಎಸ್ ಪ್ರಭು, ಪ್ರಾಂಶುಪಾಲರ ಜಿಲ್ಲಾ ಅಧ್ಯಕ್ಷನಾಗಿ ಸದ್ಯ ಕಾರ್ಯವನ್ನು ನಿರ್ವಹಿಸ್ತೇನೆ. ಥ್ಯಾಂಕ್ ಯು. ನಾನು ಓಂಕಾರ ಸೂರ್ಯವಂಶಿ, ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಸೇವೆ ಮಾಡ್ತಾಯಿದ್ದೀನಿ. ಈ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮ ಒಂದು ಫಲಿತಾಂಶ 84 ಪಾಯಿಂಟ್ ಚಿಲ್ಲರೆ ಇದೆ. ಹೋದ ವರ್ಷಕ್ಕಿಂತಲೂ 17% ಜಾಸ್ತಿಯಾಗಿದೆ.
ಹೋದ ವರ್ಷ 22ನೇ ಸ್ಥಾನದಲ್ಲಿತ್ತು, ಈ ಸಲ 20ನೇ ಸ್ಥಾನದಲ್ಲಿ ಬಂದಿದೆ. ನಮ್ಮ DDPO ಸಾಹೇಬರು ಚಂದ್ರಕಾಂತ್ ಶಾಬತ್ಕರ್ ಅವರು 1 ಡಿಜಿಟಲ್ಲಿ ತರಬೇಕು ಅಂತಕ್ಕಂಥ ಒಂದು ಅವರು ಮನಸ್ಸು ಮಾಡಿದರು. ಅದ್ರ ಜೊತೆಗೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಕ್ಕಾಗಿ ಇಷ್ಟೊಂದು ಫಲಿತಾಂಶ ಬಂದಿದೆ. ಮತ್ತು ನಮ್ಮ CO ಸಾಹೇಬರು ಬೀದರ್ದಲ್ಲಿ, ಆಮೇಲೆ DC ಮೇಡಮ್ ಅವರು, ಆಮೇಲೆ ನಮ್ಮ ಡೈರೆಕ್ಟರ್ ಸಾಹೇಬರು ಮತ್ತು ಇದಕ್ಕೆ ಬಹಳಷ್ಟು ಜನರು ಎಲ್ಲ ಸಹಕಾರ ಕೊಟ್ಟಿದ್ದರು. ಇದಕ್ಕೆ ಬ್ಲೂ ಪ್ರಿಂಟನ್ನು ಹಾಕಿ 3 ಪ್ರಶ್ನೆಗಳ ಪತ್ರಿಕೆಗಳನ್ನು ಕೊಟ್ಟಿದ್ದರು. 3 ಪರೀಕ್ಷೆಗಳನ್ನು ಡಿಪಾರ್ಟ್ಮೆಂಟ್ದಿಂದ ತೆಗೆದುಕೊಂಡಿದ್ದರು. ಆಮೇಲೆ ಆ 3 ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದ ಮೇಲೆ ಎಲ್ಲ ಮಕ್ಕಳಿಗೆ ಡಿಸ್ಟಿಂಕ್ಷನ್ ಬರಲಿಕ್ಕೆ ಪಾಸ್ ಆಗಲಿಕ್ಕೆ ಅನುಕೂಲ ಆಗಿದೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ನಾವು 2ನೇ ಸ್ಥಾನ ಬಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ 1ನೇ ಡಿಜಿಟ್ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಸಂಘದ ವತಿಯಿಂದ ಮತ್ತು ನಾನು ಸಿಬ್ಬಂದಿ ವತಿಯಿಂದ, ನಮ್ಮ ಇಲಾಖೆ ಚಂದ್ರಕಾಂತ್ ಶಾಬತ್ಕರ್ ವತಿಯಿಂದ ಮತ್ತು ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.